ಹಲೋ ಸರ್, ನಾನು ಮೌನವ್ರತ್. ಹೇಗಿದ್ದೀರಿ? ಯಾಕೆ ಬರಲೇ ಇಲ್ಲ ಮನೆ ಕಡೆ ಕಾಫಿಗೆ ಇತ್ತೀಚೆಗೆ? ಬಿಟ್ಬಿಟ್ಟಿದ್ದೀರಾ ಎಸಿಡಿಟಿನ? ಸರಿ ಸರಿ, ನಾ ಯಾಕೆ ಫೋನ್ ಮಾಡಿದೆ ಅಂದ್ರೆ ಇತ್ತೀಚೆಗೆ ನಂಗೆ ಈ ಗಾಸಿಪ್ ಮಾಡೋರ್ ಕಂಡ್ರೆ ಆಗದೇ ಇಲ್ಲ ಸರ್. ಈ ಶ್ರೀಕಂಠ ಇದ್ದಾನಲ್ಲ, ಅದೇ ಸರ್, ವಾಕಿಂಗ್ಗೆ ಫಾರ್ಮಲ್ ಪ್ಯಾಂಟು, ವೈಟ್ ನೈಕಿ ಶೂಸು, ಆರೆಂಜ್ ಟಿ ಶರ್ಟ್ ಹಾಕೊಂಡ್ ಬರ್ತಾನಲ್ಲ, ಅವನು ಮಾತೆತ್ತಿದ್ರೆ ಅವನ್ ಸರಿ ಇಲ್ಲ, ಇವಳು ಸರಿ ಇಲ್ಲ. ಬೇರೆಯವ್ರ ಬಗ್ಗೆ ನಮಗೆ ಯಾಕೆ ಸರ್ ಗಾಸಿಪ್ ಮಾಡಬಾರ್ದು? ಏನಂತೀರಾ? ಯಾಕೆ ಫೋನ್ ಮಾಡಿದೆ ಅಂದ್ರೆ ನಿಮ್ ಪಕ್ಕದ ಮನೆ ಪಂಕಜ ಎದುರುಗಡೆ ಮನೆ ಈರ್ಭದ್ರನ್ ಜೊತೆ ಓಡ್ ಹೋದ್ಲು ಅಂತ ಕೇಳಪಟ್ಟೆ, ನಿಜವೇ? ಓಹೋ, ಓಡೋಗ್ಲಿಲ್ವಾ? ಫ್ಲೈಟ್ ಅಲ್ಲಿ ಹೋದ್ಲಾ? ಹಾರಿಸ್ಕೊಂಡು ಹೋದ ಅನ್ನಿ, ಕ್ವೈಟ್ ಲಿಟ್ರಲಿ. ಆದ್ರೂ ಈರ್ಭದ್ರ ಸ್ವಲ್ಪ ಸರಿ ಇಲ್ಲ ಸರ್. ಬೆಳಗ್ಗೆನೆ ಶುರು ಹಚ್ಕೊಂಡ್ಬಿಡ್ತಾನೆ ರೀಲ್ಸ್ ಶೇರ್ ಮಾಡಕ್ಕೆ. ಆದ್ರೂ ಸರ್, ಬೇರೆಯವ್ರ ವಿಷಯ ನಮಗ್ ಯಾಕೆ ಗಾಸಿಪ್ ಮಾಡಬಾರ್ದು? ಏನಂತೀರಾ? ಏನು ಅನ್ನಲ್ವಾ? ನಮ್ಮ ಮಧು ಮಗ ಇದಾನಲ್ಲ, ಅವ್ನ್ ಮದುವೆ ಆಯ್ತಲ್ಲ, ಅದೇ ಸರ್ ಮಧುಸೂದನ್ ಮಗ, ಮ್ಯಾರೇಜ್ ಅಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಸರ್. 1 ವಾರ ಆಯ್ತು ಸರ್ ಮದುವೆಗೆ, ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಇಲ್ಲ, ಒಂದು ಸ್ಟೋರಿ ಇಲ್ಲ. ಊಟ ಬರಲ್ವಾ ಸರ್? ಆದ್ರೂ ಸರ್, ಅವ್ರ ಖುಷಿ, ಅವ್ರ ಪಾಡ್ಗೆ ಅವ್ರು ಇರ್ಲಿ. ಬೇರೆಯವ್ರ ವಿಷಯ ನಮಗ್ ಯಾಕೆ ಸರ್ ಗಾಸಿಪ್ ಮಾಡಬಾರ್ದು? ಏನಂತೀರಾ? ನಿಮ್ ಹೆಂಡತಿ ಸಿಸ್ಟರ್ದು 2ನೇ ಮಗಂದು 2ನೇ ಕ್ಲಾಸ್ದು ಲಾಸ್ಟ್ ವೀಕ್ ಮ್ಯಾಥ್ಸ್ ಟೆಸ್ಟ್ ಇತ್ತಲ್ಲ, ಪಾಸ್ ಆಯ್ತೆ. ಬೇರೆಯವ್ರ ವಿಷಯ ನಮಗೆ ಯಾಕೆ ಸರ್ ಗಾಸಿಪ್ ಮಾಡಬಾರ್ದು? ಏನಂತೀರಾ? ಸರ್, ಮಧು ಮಗ ಫೋನ್ ಮಾಡ್ತಾ ಇದ್ದಾನೆ, ಏನು ಅಂತ ವಿಚಾರಿಸ್ಬಿಟ್ಟು ಮತ್ತೆ ಮಾಡ್ತೀನಿ ನಿಮ್ಗೆ. ಗಾಸಿಪ್ ಮಾಡ್ಬೇಡಿ ಸರ್.